ಹಾಯ್ ಹಾಯ್ ಎಲ್ರಿಗೂ. ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ? ಇದು ನನಗೊಂದು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ವೀಕ್ ಮೀನ್ಸ್ ಇವತ್ತಿಗೆ ಕರೆಕ್ಟಿಗೆ 15 ಡೇಸ್. ಮಂಗಳವಾರ ಮಂಡೇ 16th 15th ಐ ಥಿಂಕ್. ಅವತ್ತು ನೈಟ್ ಮಲ್ಕೊಂಡಿದ್ದೆ. ನೈಟ್ 12 ಗಂಟೆಗೆ ನನ್ನ ಹಸ್ಬೆಂಡು ಎಲ್ಲೋ ಪಾರ್ಟಿ ಇದೆ, ಲೇಟಾಗಿ ಬರ್ತೀನಿ ಅಂದ್ಬಿಟ್ಟು ಅವರು ರಾತ್ರಿ 12 ಗಂಟೆ ಕರೆಕ್ಟಾಗಿ ಕಾಲ್ ಮಾಡಿದ್ರು. ಕೆಳಗಡೆ ಪಾರ್ಕಿಂಗಲ್ಲಿದ್ದೀನಿ, ಬೋಲ್ಟ್ ತೆಗೀರಿ ಅಂತ. ಓಕೆ ಅಂದ್ಬಿಟ್ಟು ನಾನು ಮಲ್ಕೊಂಡಿದ್ದವಳು ಕಾಲ್ ರಿಸೀವ್ ಮಾಡಿ ಓಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬೋಲ್ಟ್ ತೆಗಿತಿದ್ದಂಗೆ ಬೋಲ್ಟ್ ತೆಗೆದಿದ್ದಷ್ಟೇ ನೆನಪು ನನಗೆ. ಆಮೇಲೆ ಏನೂ ನೆನಪಿಲ್ಲ, ಲಿಫ್ಟು ಸೌಂಡ್ ಆಗ್ತಿತ್ತು ಕಮ್ಮಿಂಗ್ ಅಪ್ ಅಂತ, ಅಷ್ಟು ಮಾತ್ರನೇ ನನಗೆ ಗೊತ್ತಿದ್ದು. ಆಮೇಲೆ ಏನೂ ನನಗೆ ನೆನಪಿರಲಿಲ್ಲ. ಆಮೇಲೆ ಎಲ್ಲ ಎಬ್ಬಿಸ್ತಾ ಇದ್ದಾರೆ, ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಅವರೆಲ್ಲ ಎಬ್ಬಿಸ್ತಾ ಇದ್ದಾರೆ. ನನಗೆ ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ, ಏನಕ್ಕೆ ಮಲ್ಕೊಂಡವಳು ಇಷ್ಟು ಟಾರ್ಚರ್ ಕೊಟ್ಟು ಎಬ್ಬಿಸ್ತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಮಲ್ಕೊಳಕ್ಕೂ ಬಿಡಲ್ಲ ಅನ್ನೋ ಬೈಕೊಂಡು ಹೇಳ್ತೀನಿ. ಆಮೇಲೆ ನೋಡಿದ್ರೆ ಫುಲ್ಲು ಬಿದ್ದೋಗ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಬಿದ್ದೋಗಿದ್ದೀನಿ. ಆಮೇಲೆ ಯೂರಿನ್ ಪಾಸ್ ಆಗಿದೆ, ನನಗೆ ಅದು ಗೊತ್ತಿಲ್ಲ. ನಾನು ಎದ್ಬಿಟ್ಟು ಏನಕ್ಕೆ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಂತ ನೋಡ್ತಿದ್ದೀನಿ. ಆಮೇಲೆ ಹಸ್ಬೆಂಡಿದ್ದು ಇಟ್ಸ್ ಓಕೆ ಬಿಡು, ಏನೂ ಆಗಲ್ಲ. ಅವರು ಫುಲ್ ಎಬ್ಬಿಸ್ತಾ ಇದ್ದಾರೆ, ಪ್ರಿಯಾಂಕಾ ಅಂತ. ಎಷ್ಟು ಎಬ್ಸಿಲ್ಲ ನನಗೆ ಎದ್ದೇಳೋಕ್ಕೆ ಆಗಿಲ್ಲ. ಆಮೇಲೆ ಸುಸ್ತಾಗ್ತಿತ್ತು, ಹಂಗೆ ಮಲ್ಕೊಂಡು ಅವರೆಲ್ಲ ನೀರೆಲ್ಲ ತೊಗೊಂಬಂದು ಮುಖಕ್ಕೆಲ್ಲ ಹಾಕಿದ್ರು. ಆಮೇಲೆ ಎದ್ದೆ ಸ್ವಲ್ಪ ಹೊಟ್ಟೆ ತೊಳಸ್ತಾ ಇತ್ತು. ಆಮೇಲೆ ನನಗೆ ವಾಮಿಟ್ ಬರ್ತಾಯಿದೆ ಅಂತಂದರೆ ಆಮೇಲೆ ನನ್ನ ಹಸ್ಬೆಂಡು ಬಾತ್ರೂಮ್ ಕರ್ಕೊಂಡೋದ್ರು. ಅಲ್ಲೇ ವಾಮಿಟ್ ಮಾಡ್ಕೊಂಡ್ಬಿಟ್ಟೆ ಫುಲ್. ಪಾಪ ಅವರೇಕೆಲ್ಲ ಕ್ಲೀನ್ ಮಾಡಿದ್ರು. ಆಮೇಲೆ ಫುಲ್ ತಿಂದಿರೋದೆಲ್ಲ ವಾಮಿಟ್ ಬಂತು. ಆಮೇಲೆ ಫುಲ್ ಸುಸ್ತಾಗ್ಬಿಟ್ಟೆ. ಓಕೆ ಅಂದ್ಬಿಟ್ಟು ಅವರು ನನಗೆ ಮಂಚದ ಮೇಲೆ ಮಲ್ಕೋಬೇಡಿ, ಕೆಳಗಲ್ಲಿ ಮಲ್ಕೊಡಿ ಅಂದ್ಬಿಟ್ಟು ಅವಾಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅವ್ರು ಮಲಗಿಕೊಂಡ್ರು. ಆಮೇಲೆ ಅಷ್ಟೇ, ನನಗೆ ಬೆಳಗ್ಗೆ ಎದ್ದು ಟ್ಯೂಸ್ಡೇ ವಾರ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ನಾನು ಮಾಮೂಲಿ 5:50 ಎದ್ದೆ. ಅವ್ರು ಹೇಳಿದ್ರು, ಏನಕ್ಕೆ ಎದ್ದೇಳ್ತೀರಿ ಇಷ್ಟು ಬೇಗ, ಸುಸ್ತಾಗಿರ್ತಾರೆ, ರಾತ್ರಿಯೆಲ್ಲ ಅಷ್ಟೊಂದು ಬಿದ್ದಿದ್ದೀರ, ಮಲ್ಕೊಳ್ಳಿ ಅಂತ. ಮತ್ತೆ ಇದು ಬಿಡಮ್ಮ ಮಲ್ಕೊಳ್ಳಮ್ಮ, ಆಮೇಲೆ ಇದು ಮಾಡ್ಕೊಂಡ್ರೆ ಆಯಿತು ಅಂತ. ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ಡ್ಯೂಟಿಗೆ ಹೋಗೋದು, ಇನ್ನೇನು ಮಾಡೋದು, ಎದ್ಬಿಟ್ಟಿಲ್ಲ, ನಾನು ಮಾಡ್ತೀನಿ, ಪರವಾಗಿಲ್ಲ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಬೇಗ ಎದ್ದು ಟೊಮೊಟೊ ಬಾತ್ ಮಾಡಿ ಮೊರ ಎಲ್ಲ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಫೀಸ್ಗೆ ಹೋದೆ. ಅಲ್ಲಿಗೋದ್ರೆ ಒಂಥರ ಹೆಡ್ಏಕ್ ಥರ, ತಲೆ ಎಲ್ಲ ಭಾರ. ಆಮೇಲೆ ಭಾರ ಆಗ್ತಿತ್ತು. ಹೋದೆ. ಒಂದು 12 ಗಂಟೆ ಹಂಗೆ ನಮ್ಮ ಸರ್ಗೆ ಹೇಳಿದೆ, ಹಿಂಗೆ ರಾತ್ರಿ ಹಿಂಗೆಲ್ಲ ಆಯಿತು ಸರ್, ನನಗೆ ಏನಕ್ಕೆ ಹಂಗಾಯ್ತೋ ಗೊತ್ತೇ ಇಲ್ಲ. ಅವ್ರು ಫುಲ್ ಬೈತಾ ಇದ್ದಾರೆ ಸರ್ಗಳು. ಏನು ಮೇಡಮ್ ಅಷ್ಟೊಂದು ಬಿದ್ದಿದ್ದೀನಿ ಅಂತೀರಾ, ಅದೆಲ್ಲ ಇದಾಗಿದೆ, ನೀವು ನೋಡ್ರಿ ಆಫೀಸಿಗೆ ಬಂದಿದ್ದೀರಾ, ಹಾಸ್ಪಿಟಲ್ಗೂ ತೋರಿಸಿಲ್ಲ, ಹಾಗೆ ಬಂದಿದ್ದೀರಾ ಅಂತ. ಸೊ ಅವ್ರು ಫೋರ್ಸ್ಬಲ್ಲಿ ಕಳಿಸಿದ್ಕೆ ನಾನು HR ಕಳಿಸಿದ್ರು, ಹೋಗಿ ತೋರಿಸ್ಕೊಂಡು ಬನ್ನಿ ಏನಾಗಿದೆ ಅಂತ, ನೀವೇನು ಕೆಲಸ ಮಾಡಿಬಿಡಿ ಅಂದ್ಬಿಟ್ಟು ಮೌಸ್ ಎಲ್ಲ ತೆಗೆದ್ಬಿಟ್ಟು ಆ ಕಡೆ ಇಟ್ಬಿಟ್ಟು ಸೊ ಅವರೇ ಶಟ್ ಡೌನ್ ಮಾಡಿದ್ರು. ಫಸ್ಟ್ ಹೋಗಿ ನೀವು ಹಾಸ್ಪಿಟಲ್ಗೂ ತೋರಿಸ್ಕೊಂಡು ಬನ್ನಿ ಅಂತ. ಆಮೇಲೆ ಓಕೆ ಅಂದ್ಬಿಟ್ಟು HR ಜೊತೆಗೆ ಹೋದೆ, ಇಲ್ಲೇ ಬ್ಯಾಂಗ್ಳೂರಲ್ಲಿ ಹೋದೆ. ಡಾಕ್ಟ್ರಿಗೆ ನಾರ್ಮಲ್ ಜನರಲ್ ಫಿಸಿಷಿಯನ್ ಅವ್ರಿಗೆ ತೋರಿಸ್ದೆ. ಅವರದ್ದು ನೀವು ಒಂದ್ಸರಿ MRI ಸ್ಕ್ಯಾನ್ ಮಾಡಿಸಿ, ಇಲ್ಲಾಂದರೆ EEG ಮಾಡಿಸಿ, 2 ಟೆಸ್ಟ್ ಮಾಡಿಸಿ, ಅದ್ರ ಬದಲು ಫಸ್ಟು ನ್ಯೂರಾಲಜಿಸ್ಟ್ ಹತ್ರ ತೋರಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಅಪಾಯಿಂಟ್ಮೆಂಟಿಗೆ ತೊಗೊಳ್ಳಿ, ಬರ್ತಾರೆ ಅಂತಂದು. ಓಕೆ ಅಂದ್ಬಿಟ್ಟು ಅಲ್ಲಿ ತೋರಿಸ್ಕೊಂಡ್ಬಿಟ್ಟು ಅವ್ರೊಂದು ಟ್ಯಾಬ್ಲೆಟ್ ಕೊಟ್ಟರು. ಫುಲ್ಲು ಲೆಫ್ಟ್ ಸೈಡಿಂದ ಫುಲ್ ಇದೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು ನನಗೊಂದು 2 ಡೇಸ್ ಬ್ಯಾಕ್. ಅದೇ ಬೀಳೋದಕ್ಕಿಂತ 2 ಡೇಸ್ ಬ್ಯಾಕ್. ಮೀನ್ಸ್ ಬಿದ್ದಿದ್ದು ನಾನು ಮಂಡೇ ನೈಟು, ಬಟ್ ಸ್ಯಾಟರ್ಡೆ ಸಂಡೇ ಫುಲ್ ನನಗೆ ಬರ್ನಿಂಗ್ ಸೆನ್ಸೇಷನ್, ಲೆಫ್ಟ್ ಸೈಡ್ ಫುಲ್ಲು ಹೆಡ್ಏಕೆಲ್ಲ ಫುಲ್ ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಆಮೇಲೆ ಆಯಿತು ಅಂದ್ಬಿಟ್ಟು ಹೋದ್ವಿ. ಅವರು ಯೂರಾಲಜಿಸ್ಟಿಗೆ ಸಜೆಸ್ಟ್ ಮಾಡೋಕ್ಕೆ ಹೇಳಿದ್ರು, ಗಾಡಿ ಓಡಿಸ್ಬೇಡಿ, ನೀವು 2 ವೀಲರಲ್ಲಿ ಹೋಗ್ತಿದ್ದೆ ನಾನು ಕೆಲಸಕ್ಕೆ. ಅವ್ರು ಹೇಳಿದರು, ನೀವು 2 ವೀಲರ್ ಓಡಿಸ್ಬೇಡಿ, ಅದು ಅಕಸ್ಮಾತ್ ನೀವು ಸಡನ್ನಾಗಿ ಬಿದ್ದರೂ ನಿಮ್ಗೆ ಗೊತ್ತಾಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ ಅಂದ್ಬಿಟ್ಟು ಆಯಿತು ಅಂತ ನಮ್ಮ HR ಪಾಪ ಒಂದು ಕರ್ಕೊಂಬಂದು ಮನೆ ತನಕ ಬಿಟ್ಟು, ನನಗೂ ನನ್ನ ಮಗಳಿಗೂ ಬಿಟ್ಟು ಹೋದರು. ನನ್ನ ಮಗಳೂ ಅಲ್ಲೇ ನನ್ನ ಆಫೀಸ್ ಹತ್ರನೇ ಸ್ಕೂಲು, ಯೂರೋ ಕಿಡ್ಸು. ಸೊ ಅಲ್ಲೇ ಇತ್ತು. ಡೇ ಕೇರ್ನೂ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಡೇ ಕೇರ್ ನೋಡಿದ್ದೆ, ಅದು ಅಲ್ಲೇ ಇತ್ತು. ಸೊ ಅವಳು 12 ಗಂಟೆಗೆ ಕರ್ಕೊಂಡು ಬಿಟ್ಟೋದ್ರು HR. ಆಮೇಲೆ ಗೊತ್ತಾಯಿತು, ನೆಕ್ಸ್ಟ್ ಡೇ ಮಾರ್ನಿಂಗ್ 9:45 ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇತ್ತು, ನ್ಯೂರಾಲಜಿಸ್ಟು. ಅವರು ಹೇಳಿದರು, ನೀವು ಸಂಜೆ ಬಂದುಬಿಟ್ಟು EEG ಟೆಸ್ಟು ಮತ್ತು MRI ಇದು ಸ್ಕ್ಯಾನ್ ಮಾಡಿಸಿ ಅಂತ.
ಸಂಜೆ ಬಂದು ಸ್ಕ್ಯಾನ್ ಮಾಡಿಸಿದ್ವಿ. ಆಮೇಲೆ ಗೊತ್ತಾಯಿತು ಈಸಿಲಿ ಏನೋ ಎಲೆಕ್ಟ್ರೋಲೈಟ್ಸ್ ಸಮಥಿಂಗ್ ಏನೋ ಹೇಳಿದ್ರು. ನನಗಂತೂ ಏನೂ ಅರ್ಥ ಆಗಲಿಲ್ಲ. ಎಲೆಕ್ಟ್ರೋಲೈಟ್ಸ್ ಹೇಳ್ತಾರೋ ಏನು ಹೇಳ್ತಾರೋ ಒಂದೂ ಅರ್ಥ ಆಗಲಿಲ್ಲ. ಆಮೇಲೆ ಹೇಳಿದ್ರು, ನೀವು ಟ್ರಾವೆಲ್ ಮಾಡೋಂಗಿಲ್ಲ, ಸ್ಟ್ರೆಸ್ ತೊಗೊಳಂಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಬೇಕು, 2 years ತನಕ ಮಾತ್ರೆ ತೊಗೋಬೇಕು ಅಂತ. ಓ ಮೈ ಗಾಡ್, ನಾನೆಂದು ಮಾತ್ರೆನೇ ತೊಗೊಂಡೋಳಲ್ಲ. ಒಂದು ಜ್ವರ ಬಂದ್ರೇ ಮಾತ್ರೆ ತೊಗೊಳ್ತಾ ಇರಲಿಲ್ಲ. ಈಗ 2 years ತನಕ ನಾನು ಮಾತ್ರೆ ತೊಗೋಬೇಕಾ? ಏನಾಯಿತು, ಏನು ಪ್ರಾಬ್ಲಮ್ಮು? ಸೀಸರ್ಸ್ ಅಂತೆ. ಸೀಸರ್ಸ್ ಅಂದರೆ ಏನಂತ, ಅದೊಂಥರ ಮೂರ್ಛೆ ರೋಗ, ಬಿದ್ದೋಗ್ತಿರ್ತೀವಿ, ನಮಗೆ ಗೊತ್ತಿರಲ್ಲ ಅದೇನಾಗುತ್ತೆ ಏನಾಗುತ್ತೆ ಅಂತ. ಏನೋ ನಮ್ಮ ಬ್ರೈನಲ್ಲಿ ಆ ಥರ ಏನೋ ಬರುತ್ತಂತೆ, ಅದು ನಾಟ್ ಕ್ಯೂರಬಲ್. ಕೇಳಿ ತುಂಬ ಬೇಜಾರಾಗೋಯಿತು ನನಗೂ. ನಮ್ಮ ಹಸ್ಬೆಂಡ್ ಹೇಳೋದು, ಕೆಲಸ ಬಿಟ್ಬಿಡು, ಮನೆಯಲ್ಲೇ ಇದ್ಬಿಡು, ಪರವಾಗಿಲ್ಲ ಅಂತ. ಫುಲ್ಲು ಇನ್ನೇನು ಮಾಡೋದು, ಓಕೆ ನೋಡೋಣ ಅಂದ್ಬಿಟ್ಟು ಇವತ್ತಿನ ತನಕ ಮನೇಲೇ ಇದ್ದೀನಿ. ಮೊನ್ನೆ ಸ್ಯಾಟರ್ಡೇನೂ ಬೇರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಾಗರ್ ಹಾಸ್ಪಿಟಲಲ್ಲಿ ಅಲ್ಲೂ ಚೆಕ್ ಮಾಡಿಸ್ಕೊಂಡು ಅವರು ಸೇಮ್ ಥಿಂಗ್ ಹೇಳಿದ್ರು. ಅವರು 3 years ಹೇಳಿಬಿಟ್ರು. ಒಂದು ಸರಿ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು 3 years ಮಾತ್ರ ತೊಗೋಬೇಕು, 6 months ಟ್ರಾವೆಲ್ ಮಾಡಬಾರ್ದು ಅಂತ ಸಾಗರ್ ಹಾಸ್ಪಿಟಲಲ್ಲಿ ಹೇಳಿದರು. ಅವ್ರಿಗಿಂತ ಜಾಸ್ತಿ ಅವರು 2 years ಹೇಳಿದರು ಫಸ್ಟ್ ಡಾಕ್ಟರು. 1 month ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದರು. ಓಕೆ, ಇದು 3 years 6 months, ಬಟ್ ಸ್ಟಿಲ್ ಮಾತ್ರ ತೊಗೋತಾ ಇದ್ದೀನಿ. ಡೈಲಿ 50 mg ಏನೋ ಇದೆ. ಫುಲ್ ನಿದ್ದೆ ಬರುತ್ತೆ. ಎಷ್ಟು ನಿದ್ದೆ ಅಂದರೆ ನನಗೆ ಮಲ್ಕೋಬೇಕು. ಇಲ್ಲಿ ನನ್ನ ಮಗಳಿಗೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ವಿ, ಇಲ್ಲಿಂದ ಚಂದ್ರ ಲೇಔಟಿಂದ ಇವಾಗ ಉಲ್ಲಾಳ್ ಮೇಲ್ರೋಡ್ಗೆ ಟ್ರಾನ್ಸ್ಫರ್ ಮಾಡಿಸಿದ್ವಿ. ನಮ್ಮ ಮನೆ ಇಲ್ಲೇ ಇರೋದು ಅಂತ ಬೇಜಾರಾಯಿತು. ಕೆಲ್ಸಕ್ಕೆ ಹೋಗಿಲ್ಲ. ನನಗೆ ಸರ್ಗಳು ಪಾಪ ರೆಸ್ಟ್ ತೊಗೊಳ್ಳಿ, ನೀವು ರೆಸ್ಟ್ ತೊಗೊಂಡ್ವಿ, ಆಮೇಲೆ ನೋಡೋಣ, ಕೆಲಸ ಬೇಕಲ್ಲ. ಫಸ್ಟು ಹೆಲ್ತ್ ಈಸ್ ವೆಲ್ತ್, ಫಸ್ಟ್ ಹೆಲ್ತ್ ಚೆನ್ನಾಗಿರಲಿ ಅಂತ ಹೇಳಿದ್ರು. ಬಟ್ ನಾಳೆಯಿಂದ ಹೋಗ್ಬೇಕು ಅಂತ ಇದ್ದೀನಿ. ನೆನ್ನೆ ನನ್ನ ಮಗಳಿಗೆ ಜ್ವರ ಬಂದಿತ್ತು, ಸೊ ನಾನು ಇವತ್ತು ಹೋಗೋಣ ಅಂದ್ಕೊಂಡೆ. ಬಟ್ ನನ್ನ ಮಗಳಿಗೆ ಜ್ವರ ಬಂದಿತ್ತಲ್ವ, ನಮ್ಮ ಸ್ವಲ್ಪ ಪರವಾಗಿಲ್ಲ ಮೇಡಮ್, ವೆನ್ಸ್ಡೇಯಿಂದ ಬನ್ನಿ ಅಂತ ಹೇಳಿದ್ರು. ಆಟೋದಲ್ಲೇ ಹೋಗಬೇಕು, ನೋ ಟ್ರಾವೆಲಿಂಗ್ ಅಂತ ಹೇಳಿದ್ದಾರೆ. 2 wheeler ನಾನು ಟ್ರಾವೆಲ್ ಮಾಡೋಂಗಿಲ್ಲ. ಸೀಸರ್ಸ್ ಯಾರಿಗಾದ್ರೂ ಈ ಥರ ಇದ್ದರೆ ಪ್ಲೀಸ್ ಎಲ್ಲ ಟೇಕ್ ಕೇರ್. ಯಾಕಂದರೆ ಎಲ್ಲರಿಗೂ ಯಾವಾಗ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಇರೋ ತನಕ ಲೈಫ್ ಚೆನ್ನಾಗಿರಬೇಕು ಅಷ್ಟೇ. ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಇರೋ ತನಕ ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿ ಖುಷಿಯಾಗಿರ್ಬೇಕು. ಬಟ್ ನನ್ನನ್ನು ನೋಡಿದ್ರೆ ಯಾರಿಗೂ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಲ್ಲ. ಯಾಕಂದ್ರೆ ನಾನು ತುಂಬ ಕಾಮಿಡಿ ಮಾಡ್ತಾ ಇರ್ತೀನಿ, ತುಂಬ ನಗ್ತಾ ಇರ್ತೀನಿ, ಎಲ್ಲರನ್ನೂ ಹ್ಯಾಪಿಯಾಗೇ ಇಟ್ಕೋತೀನಿ. ಫಸ್ಟ್ ಟೈಮ್ ಏನೋ ನಂದು ಒಂದು ಹೆಲ್ತ್ ಕಾನ್ಷಿಯಸ್ಸು ನಾನು ಹೇಳ್ಕೋಬೇಕಂತ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಥರ ಸೀಸರ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ, ಸಡನ್ನಾಗಿ ಬಿದ್ದೋದ್ರೆ ಅಂದರೆ ನೀವು ನೆಗ್ಲೆಕ್ಟ್ ಮಾಡಿ, ನಂತರ ಒಂದಿನ ನೆಗ್ಲೆಕ್ಟ್ ಮಾಡಿ ಬಿಡಬೇಡಿ. ಯಾಕಂದರೆ ಸಡನ್ನಾಗಿ ನೀವು ಹೋಗ್ತಾ ಇರ್ಬೇಕಾದ್ರೆ ಬಿದ್ದೋದ್ರೆ, ಹಿಂದೆ ಟ್ರಾವೆಲ್ ಮಾಡಬೇಕಾದ್ರೆ ಬೈಕೋ, ಕಾರೋ, ಜೀಪೋ, ಏನಾದರೂ ಬಂದು ನಿಮ್ಗೆ ಗುದ್ದಿದ್ರೆ, ನಿಮಗೋಸ್ಕರ ಕಾಯ್ತಾರೋ ಮಕ್ಕಳಿರ್ತಾರೆ, ಹಸ್ಬೆಂಡ್ ಇರ್ತಾರೆ, ವೈಫ್, ಫ್ಯಾಮಿಲಿ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸೊ ಅವ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಅಕಸ್ಮಾತ್ ನೀವು ಏನಾದ್ರು ಬಿದ್ದೋದ್ರೆ, ಸಡನ್ನಾಗಿ ಏನಾದ್ರು ಬಿದ್ದೋದ್ರೆ, ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೂ ಫಸ್ಟ್ ಹೋಗಿ ಹೆಲ್ತ್ ಚೆಕ್ ಮಾಡಿಸಿ. ಏನೂ ಆಗಿಲ್ಲ ಅಂದರೆ ಖುಷಿಯಾಗಿರಿ. ಏನಾದ್ರು ಆಗಿತ್ತಂದರೆ ಪ್ರಿಕಾಷನ್ಸ್ ತೊಗೊಳ್ಳಿ, ಮಾತ್ರ ತೊಗೊಳ್ಳಿ. ಇವಾಗ ನಾನು 3 years ತನಕ ಹೇಳಿದ್ದಾರೆ. ನಾನು ಹೆಂಗೆ ತೊಗೋಬೇಕೋ ಗೊತ್ತಿಲ್ಲ. ಫುಲ್ ನಿದ್ದೆ ಮೂಡಲ್ಲೇ ಇದ್ದೀನಿ ಈಗಲೂ. ನೋಡಿ, ನನ್ನ ಕಣ್ಣು ಇನ್ನೂ ನಿದ್ದೆ ಬರ್ತಾ ಇದೆ. ನನ್ನ ಮಗಳು 2:15 ಸ್ಕೂಲಿಂದ ಬರ್ತಾಳೆ. ಸೊ ಕರ್ಕೊಂಡು ಬರೋಕ್ಕೆ ಬೇರೆ ಹೋಗಬೇಕು. ಸೊ ನಾಳೆಯಿಂದ ಡ್ಯೂಟಿಗೆ ಬೇರೆ ಹೋಗಬೇಕು. ಅವಳಿಗೆ ಡೇ ಕೇರಲ್ಲೇ ಬಿಡಬೇಕು ಅಂತ ಇದ್ದೀನಿ. ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಸ್ವಲ್ಪ ಹೊರಗಡೆ ಹೋದ್ರೆ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ನನ್ನ ಮನೇಲಿ ಕೂತು ಅಭ್ಯಾಸ ಇಲ್ಲ. ಸೊ ಹೊರಗಡೆ ಹೋದರೆ ಎಲ್ಲರ ಜೊತೆ ಬೆಳ್ತಾ ಇದ್ದರೆ ಖುಷಿಯಾಗಿರ್ತೀವಿ ಏನೋ ನಂಬಿಕೆ. ಓಕೆನಾ? ನೀವು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರಾಮಾಗಿರಿ. ಸ್ಟ್ರೆಸ್ ತೊಗೊಬೇಡಿ. ಸ್ಟ್ರೆಸ್ ತೊಗೊಂಡ್ರೆ ಮೇಯ್ನ್ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗೋದು. ಓಕೆನಾ? ಬಾಯ್.